ಜಿಲ್ಲಾ ಪಂಚಾಯತ್ ತುಮಕೂರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಚಿಕ್ಕನಾಯಕನಹಳ್ಳಿ ಇವರ ಸಹಯೋಗದೊಂದಿಗೆ ಪಿಪಿಟಿ ಪಾಠವನ್ನು ಸಿದ್ಧಪಡಿಸುತ್ತಿದ್ದೇನೆ. ತರಗತಿ 7, ವಿಷಯ ಗಣಿತ, ಘಟಕ ಸರಳ ಸಮೀಕರಣಗಳು. ಪ್ರಸ್ತುತಪಡಿಸುವವರು ಶ್ರೀ ದಯಾನಂದ ಎಂಪಿ, ಸಹಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೋಮನಹಳ್ಳಿ. ಕಲಿಕಾಂಶಗಳು: ಸಮೀಕರಣದ ಅರ್ಥ ತಿಳಿಯುವುದು, ಸಮೀಕರಣವನ್ನು ಸರಿಹೊಂದಿಸುವುದು, ಹೇಳಿಕೆಗಳಿಗೆ ಸಮೀಕರಣವನ್ನು ರೂಪಿಸುವುದು, ಸಮೀಕರಣವನ್ನು ಹೇಳಿಕೆ ರೂಪದಲ್ಲಿ ಬರೆಯುವುದು, ಸಮೀಕರಣವನ್ನು ಬಿಡಿಸುವುದು. ಈಗ ನಾವು ಸಮೀಕರಣದ ಅರ್ಥವನ್ನು ತಿಳಿಯೋಣ. ಚರಾಕ್ಷರ ಹಾಗೂ ಸಮಚಿಹ್ನೆಯನ್ನು ಹೊಂದಿರುವ ಗಣಿತ ವಾಕ್ಯವನ್ನು ಸಮೀಕರಣ ಎನ್ನುವರು. ಉದಾಹರಣೆ x+5 = 9. ಈ ಸಮೀಕರಣದಲ್ಲಿ x ಚರಾಕ್ಷರ ಮತ್ತು ಸಮಚಿಹ್ನೆಯನ್ನು ಕಾಣಬಹುದು. x+5 = 9. ಇಲ್ಲಿ ಸಮಚಿಹ್ನೆಯಿಂದ ಎಡಭಾಗದಲ್ಲಿರುವುದನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ಅಥವಾ LHS, ಬಲಬದಿಯಲ್ಲಿರುವುದನ್ನು ರೈಟ್ ಹ್ಯಾಂಡ್ ಸೈಡ್ ಅಥವಾ RHS ಎಂದು ಸಹ ಕರೆಯುವರು. ಸಮೀಕರಣದಲ್ಲಿ ಎಡಬದಿ ಬಲಬದಿಗೆ ಸಮನಾಗಿರುತ್ತದೆ. ಈಗ ಚರಾಕ್ಷರದ ಬಗ್ಗೆ ತಿಳಿದುಕೊಳ್ಳೋಣ. ಗಣಿತದಲ್ಲಿ ಇಂಗ್ಲಿಷ್ ವರ್ಣಮಾಲೆಯ ಸಣ್ಣ ಅಕ್ಷರಗಳನ್ನು ಚರಾಕ್ಷರಗಳು ಎನ್ನುವರು. ಉದಾಹರಣೆ A, B, C, D ಇತ್ಯಾದಿ. ಚರಾಕ್ಷರವು ಬೇರೆ ಬೇರೆ ಬೆಲೆಗಳನ್ನು ಹೊಂದುತ್ತದೆ. ಉದಾಹರಣೆ B =-5, B =10, B =0. ಈ ರೀತಿ ಅಕ್ಷರಗಳು ಬೇರೆ ಬೇರೆ ಬೆಲೆಯನ್ನು ಹೊಂದುತ್ತವೆ. ಮುಂದಿನ ಕಲಿಕಾಂಶ ಸಮೀಕರಣವನ್ನು ಸರಿಹೊಂದಿಸುವುದು ಅಥವಾ ಸಮಗೊಳಿಸುವುದು. ಸಮೀಕರಣವನ್ನು ಒಂದು ಸಮತಕ್ಕಡಿಗೆ ಹೋಲಿಸಬಹುದು. ಸಮೀಕರಣವನ್ನು ಸರಿಹೊಂದಿಸುವುದು ಎಂದರೆ ಎಡಬದಿ ಮತ್ತು ಬಲಬದಿ ಸಮನಾಗುವಂತೆ ಮಾಡುವುದು. ಈಗ ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. x+5 = 7. ಸಮೀಕರಣವನ್ನು ಸರಿಹೊಂದಿಸೋಣ. x+5 = 7. ಈ ಸಮೀಕರಣದಲ್ಲಿ ಬಲಬದಿಯಲ್ಲಿ 7 ಇದೆ, ಎಡಬದಿಯಲ್ಲಿ x+5 ಇದೆ. ಎಡಬದಿಯು ಬಲಬದಿಯ 7ಕ್ಕೆ ಸಮನಾಗಬೇಕಾದರೆ x ಜಾಗದಲ್ಲಿ 2 ಹಾಕಬೇಕಾಗುತ್ತದೆ. ಈಗ x ಜಾಗದಲ್ಲಿ 2 ಹಾಕೋಣ. ಎಡಬದಿಯನ್ನು ಕೂಡೋಣ. 2 + 5 = 7. ಎಡಬದಿಯು ಬಲಬದಿಯ 7ಕ್ಕೆ ಸಮನಾಗಿದೆ. ಆದ್ದರಿಂದ ಇಲ್ಲಿ ಸಮೀಕರಣ ಸರಿಹೊಂದಿದೆ. ಈಗ ಇನ್ನೊಂದು ಉದಾಹರಣೆಯನ್ನು ನೋಡೋಣ. 5y + 3 = 23. ಇಲ್ಲಿ 5y ಎಂದರೆ 5 × y ಎಂದರ್ಥ. ಈ ಸಮೀಕರಣ ಸರಿಹೊಂದಬೇಕಾದರೆ y ನ ಬೆಲೆ 4 ಆಗಬೇಕು. ಅಂದರೆ 4ಅನ್ನು 5ರ ಜೊತೆ ಗುಣಿಸಬೇಕು. ನೆಕ್ಸ್ಟ್ ಸಮೀಕರಣಕ್ಕೆ ಬೆಲೆಯನ್ನು ಆದೇಶಿಸೋಣ. 5 × y ಬದಲಾಗಿ 4ಅನ್ನು ಹಾಕೋಣ. ಬ್ರಾಕೆಟ್ +3 = 23. 5 × 4ಅನ್ನು ಗುಣಿಸೋಣ. 5 × 4 = 20 +3 = 23. 20 + 3 = 23 = 23. ಸಮೀಕರಣ ಸರಿಹೊಂದಿದೆ. ಮುಂದಿನ ಕಲಿಕಾಂಶ ಹೇಳಿಕೆಗಳಿಗೆ ಸಮೀಕರಣ ರೂಪಿಸುವುದು. ಈಗ ಕೆಳಗಿನ ಹೇಳಿಕೆಗಳಿಗೆ ಸಮೀಕರಣ ಬರೆಯೋಣ. a ಮತ್ತು 4ರ ಮೊತ್ತ 9. a ಮತ್ತು 4ರ ಮೊತ್ತ ಎಂದರೆ aಗೆ 4ಅನ್ನು ಸೇರಿಸು ಎಂದರ್ಥ. ಈ ಮೊತ್ತ 9ಕ್ಕೆ ಸಮನಾಗಿರುತ್ತದೆ ಎಂದರ್ಥ. ಈ ಮೇಲಿನ ಹೇಳಿಕೆಗೆ ಸಮೀಕರಣವನ್ನು a + 4 = 9 ಎಂದು ಬರೆಯಬಹುದು. ಉದಾಹರಣೆ 2. m ನಿಂದ 2 ಕಳೆದಾಗ 8 ದೊರೆಯುವುದು. m ನಿಂದ 2 ಕಳೆದಾಗ ಎಂದರೆ ಮೈನಸ್ ಚಿಹ್ನೆ ಹಾಕಬೇಕು. ಬಂದ ಉತ್ತರ 8ಕ್ಕೆ ಸಮ ಎಂದರ್ಥ. ಮೇಲಿನ ಹೇಳಿಕೆಗೆ ಸಮೀಕರಣವನ್ನು m-2 = 8 ಎಂದು ಬರೆಯಬಹುದು. ಈಗ ಉದಾಹರಣೆ 3 ನೋಡೋಣ. m ನ 6ರಷ್ಟರಿಂದ 10 ತೆಗೆದಾಗ 50 ಬರುವುದು. ಮೇಲಿನ ಹೇಳಿಕೆಯಲ್ಲಿ m ನ 6ರಷ್ಟು ಎಂದರೆ 6 × m = 6m. ಗಮನಿಸಿ, ರಷ್ಟು ಎಂದರೆ ಗುಣಿಸು ಎಂದರ್ಥ. ನಂತರ 6m ನಿಂದ 10 ತೆಗೆ ಎಂದರೆ 6m ನಿಂದ 10 ಕಳೆ ಎಂದರ್ಥ. ಈಗ ಸಮೀಕರಣ 6m - 10 = 50 ಆಗುತ್ತದೆ. ಮುಂದಿನ ಕಲಿಕಾಂಶ ಸಮೀಕರಣವನ್ನು ಹೇಳಿಕೆಯ ರೂಪದಲ್ಲಿ ಬರೆಯುವುದು. ಉದಾಹರಣೆ 1. p + 5 = 7. ಈ ಸಮೀಕರಣಕ್ಕೆ ಪಿಗೆ 5ಅನ್ನು ಕೂಡಿದಾಗ 7 ಬರುತ್ತದೆ ಎಂದು ಹೇಳಿಕೆ ಬರೆಯಬಹುದು. ಅಥವಾ p ಮತ್ತು 5ರ ಮೊತ್ತ
7 ಎಂದು ಸಹ ಬರೆಯಬಹುದು. ಉದಾಹರಣೆ 2 3m/5 = 3 ಅಥವಾ 5ನೇ 3m = 3. ಈ ಸಮೀಕರಣಕ್ಕೆ m ನ 3ರಷ್ಟನ್ನು 5ರಿಂದ ಭಾಗಿಸಿದಾಗ 3 ಬರುವುದು ಎಂದು ಹೇಳಿಕೆ ಬರೆಯಬಹುದು. ಉದಾಹರಣೆ 3 2ನೇ 3x - 2 = 1. ಈ ಸಮೀಕರಣಕ್ಕೆ x ನ 3ರಷ್ಟರ ಅರ್ಧದಿಂದ 2ನ್ನು ಕಳೆದಾಗ 1 ಬರುವುದು ಎಂದು ಹೇಳಿಕೆ ಬರೆಯಬಹುದು. ಮುಂದಿನ ಕಲಿಕಾಂಶ ಸಮೀಕರಣವನ್ನು ಬಿಡಿಸುವುದು. ಸಮೀಕರಣವನ್ನು 2 ವಿಧಾನಗಳಲ್ಲಿ ಬಿಡಿಸಬಹುದು. ವಿಧಾನ 1. ಈ ವಿಧಾನದಲ್ಲಿ ಸಮೀಕರಣದ ಎಡಬದಿ ಮತ್ತು ಬಲಬದಿಗಳಲ್ಲಿ ಒಂದೇ ಕ್ರಿಯೆಯನ್ನು ಅಂದರೆ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಒಂದೇ ಸಂಖ್ಯೆಯಿಂದ ಮಾಡುವ ಮೂಲಕ ಸಮೀಕರಣ ಬಿಡಿಸಬಹುದು. ಉದಾಹರಣೆ 1 ತೆಗೆದುಕೊಳ್ಳೋಣ. x + 5 = 6. ಈ ಸಮೀಕರಣದಲ್ಲಿ ಎಡಬದಿಯಲ್ಲಿ x ಮಾತ್ರ ಉಳಿಯಬೇಕಾದರೆ ಎರಡೂ ಬದಿಗೂ -5 ಹಾಕಬೇಕು. ಆಗ x + 5 - 5 = 6 - 5 ಆಗುತ್ತದೆ. 5ರಲ್ಲಿ 5ನ್ನು ಕಳೆದಾಗ 0 ಬರುತ್ತದೆ. ಅದನ್ನು ಬರೆಯುವ ಅವಶ್ಯಕತೆ ಇಲ್ಲ, x ಆಗುತ್ತದೆ. ಬಲಬದಿಯಲ್ಲಿ 6ರಲ್ಲಿ 5ನ್ನು ಕಳೆದರೆ 1 ಬರುತ್ತದೆ. ಈಗ ಸಮೀಕರಣ x = 1 ಆಗುತ್ತದೆ. ಉದಾಹರಣೆ 2 ನೋಡೋಣ. 3l = 15. ಈ ಸಮೀಕರಣ ಬಿಡಿಸಬೇಕಾದರೆ ಎರಡೂ ಕಡೆ 3ರಿಂದ ಭಾಗಿಸಬೇಕು. 3l/3 = 15/3. 3ರಿಂದ 3ನ್ನು ಭಾಗಿಸಿದಾಗ 1 ಬರುತ್ತದೆ. l ಪಕ್ಕದಲ್ಲಿ 1ನ್ನು ಬರೆಯುವ ಅವಶ್ಯಕತೆ ಇಲ್ಲ. 3ರಿಂದ 15ನ್ನು ಭಾಗಿಸಿದರೆ ಉತ್ತರ 5 ಬರುತ್ತದೆ. ಈಗ ಸಮೀಕರಣ l = 5 ಆಗುತ್ತದೆ. ವಿಧಾನ 2. ವಿಧಾನ 2ರಲ್ಲಿ ಸ್ಥಳಾಂತರಿಸುವ ಮೂಲಕ ಸಮೀಕರಣ ಬಿಡಿಸಬಹುದು. ಉದಾಹರಣೆ 1 ತೆಗೆದುಕೊಳ್ಳೋಣ. y - 5 = 20. ಈ ಸಮೀಕರಣ ಬಿಡಿಸಲು -5ನ್ನು ಎಡಬದಿಯಿಂದ ಬಲಬದಿಗೆ ಸ್ಥಳಾಂತರಿಸಬೇಕು. ಸ್ಥಳಾಂತರಿಸಿದಾಗ +5 ಆಗುತ್ತದೆ. ಸೂಚನೆ: ಒಂದು ಸಂಖ್ಯೆ ಅಥವಾ ಬೀಜಪದವನ್ನು ಎಡಬದಿಯಿಂದ ಬಲಬದಿಗೆ ಅಥವಾ ಬಲಬದಿಯಿಂದ ಎಡಬದಿಗೆ ಸ್ಥಳಾಂತರಿಸಿದಾಗ ಚಿಹ್ನೆ ಬದಲಾಗುತ್ತದೆ. ಅಂದರೆ ಪ್ಲಸ್ ಇದ್ದರೆ ಮೈನಸ್ ಆಗುತ್ತದೆ ಅಥವಾ ಮೈನಸ್ ಇದ್ದರೆ ಪ್ಲಸ್ ಆಗುತ್ತದೆ. ಈಗ ಸಮೀಕರಣ y - 5 = 20ರಲ್ಲಿ 5ನ್ನು ಬಲಬದಿಗೆ ಸ್ಥಳಾಂತರಿಸೋಣ. y = 20 + 5 ಅಂದರೆ -5 ಇದ್ದದ್ದು +5 ಆಗುತ್ತದೆ. ಕೊನೆಗೆ ಬಲಬದಿಯಲ್ಲಿ 20ಕ್ಕೆ 5ನ್ನು ಕೂಡಿದಾಗ 25 ಆಗುತ್ತದೆ. ಈಗ y ನ ಬೆಲೆ 25ಕ್ಕೆ ಸಮವಾಗುತ್ತದೆ. ಇಲ್ಲಿಗೆ ಘಟಕಾಂಶಗಳು ಮುಕ್ತಾಯವಾದವು. ಮನೆಗೆಲಸ. ಸಮೀಕರಣ ಎಂದರೇನು? ಉದಾಹರಣೆ ಕೊಡಿ. 2. ಅಭ್ಯಾಸ 4.2ರಲ್ಲಿನ 1, 2, 3, 4ರಲ್ಲಿನ ಎಲ್ಲ ಲೆಕ್ಕಗಳನ್ನು ಬಿಡಿಸಿ. 3ನೇದು ಅಭ್ಯಾಸ 4.3ರಲ್ಲಿನ 1, 2, 3, 4ರಲ್ಲಿನ ಲೆಕ್ಕಗಳನ್ನು ಬಿಡಿಸಲು ಪ್ರಯತ್ನಿಸಿ. ಧನ್ಯವಾದಗಳು.